ಹಲೋ ವೀಕ್ಷಕರೇ, ಬನ್ನಿ ಇವತ್ತು ನಾವು ಪುರಿ ಒಗ್ಗರಣೆ ಅಥವಾ ಮಂಡಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದು ತುಂಬ ಅಂದರೆ ತುಂಬ ಸುಲಭ ರೀ. ಎಷ್ಟು ಬೇಗ ಮಾಡ್ಬೋದು ಅಂದರೆ ಇದನ್ನು ವಿತಿನ್ ನಾವು ಒಂದು 5 ನಿಮಿಷದಲ್ಲ ಮಾಡಿಟ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಕಡಿಮೆ ಪದಾರ್ಥಗಳು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಕಡಲೆಬೀಜ, ಕಡಲೆಪಪ್ಪು, ಬೆಳ್ಳುಳ್ಳಿ ಇವೆಲ್ಲ ಸಹ ಇದ್ದೇ ಮನೇಲಿ ಈ ಸಾಮಾನ್ಯ ನಾವು ಹೊಸ ತರಬೇಕು ಮಾಡಬೇಕು ಅನ್ನೋಂಥದ್ದು ಏನಿಲ್ಲ. ನೀವೇನಾದರೂ ಕಡಲೆಪುರಿ ಅಕಸ್ಮಾತ್ ಇಲ್ಲ ಅಂದರೆ ತಂದು ಅದೊಂದು ನೀವು ಮಾಡ್ಕೊಬೋದು. ಇನ್ನೆಲ್ಲ ಪದಾರ್ಥಗಳು ನಮಗೆ ಅಡುಗೆ ಮನೆಯಲ್ಲೇ ಇರುತ್ತೆ. ಯಾವುದನ್ನು ಸಹ ನಾವು ತರಬೇಕಪ್ಪ, ಅಯ್ಯೋ ಅದನ್ನು ತರಬೇಕು ಇದನ್ನು ತರಬೇಕು ಮತ್ತು ಹೇಗೆ ಎತ್ತ ಅನ್ನೋ ಯೋಚನೆನೇ ಇರಲ್ಲ. ಈಸಿಯಾಗಿ ಮಾಡ್ಕೊಬೋದು. ಟ್ರಿಪ್ ಓದ್ತಿದ್ದೀರಾ ಅಥವಾ ನೀವೇನಾದರೂ ಸ್ನ್ಯಾಕ್ಸ್ ಥರ ಎಲ್ಲನ ಮಕ್ಕಳಿಗೆ ಕೊಟ್ಟು ಕಳಿಸ್ಬೇಕು ಅಂದರೂ ಇದು ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾಯಂಕಾಲ ಟೀ ಕಾಫಿ ಜೊತೆಗೆ ಸೂಪರಾಗಿರುತ್ತೆ. ಮತ್ತು ಬನ್ನಿ ಯಾಕೆ ಲೇಟ್ ಮಾಡೋದು ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ದೊಡ್ಡ ಬಾಣಲೆ ಇಟ್ಕೋಬೇಕು ಸ್ಟವ್ ಮೇಲೆ. ಯಾಕೆಂದರೆ ಸಣ್ಣ ಬಾಣಲೆಯಲ್ಲಿ ನಾವೆಲ್ಲ ಇದನ್ನು ಮಿಕ್ಸ್ ಮಾಡೋಕ್ಕೆ ಆದಷ್ಟು ಸಾಧ್ಯ ಆಗಲ್ಲ. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಅಂಟಿಸ್ಕೊಂಡಿರ್ತೀವಿ. ಸ್ವಲ್ಪ ಎಣ್ಣೆ ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಬೇಕು. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನೋಡಿ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕೆಂಪಗಿರೋಂತಹ ಒಣಮೆಣ್ಸಿನ್ಕಾಯಿ ಹಾಗೂ ಕೊಬ್ಬರಿ ಈ ರೀತಿ ಉದ್ದ ಕಟ್ ಮಾಡ್ಕೊಂಡಿರೋದು, ಇವು 3 ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಕ್ರಂಚಿ ಆಗಬೇಕು. ಅಲ್ಲಿವರೆಗೂ ಸಹ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಮಂದ ಉರಿ ಇಡಬೇಡ್ರಿ ಹಾಗೂ ಸಣ್ಣ ಉರಿ ಇಡಬೇಡ್ರಿ. ಒಂದು ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸಹ ಆದಷ್ಟು ನಮಗೆ ಹಸಿ ವಾಸನೆ ಹೋಗಬೇಕು. ಇದ್ರ ಜೊತೆಗೆ ನಾವು ಕಡಲೆಬೀಜ, ಶೇಂಗಾ ಅಥವಾ ಕಡಲೆಬೀಜ ಇದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಎಲ್ಲ ಸಹ ಕ್ರಿಸ್ಪಿ ಆಗಬೇಕು. ಹಾಗೂ ನಾವು ಸೇರಿಸಿರುವಂಥ ಬೆಳ್ಳುಳ್ಳಿ ಸಹ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಸಹ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಆಗಿದೆ ಅನ್ನೋವಾಗ ಇದು ಕಡಲೆಪಪ್ಪನ ಹುರ್ಗಡ್ಲೆ ಅಂತಿರಲ್ಲ ಅದನ್ನು ಸಹ ಸೇರಿಸ್ಬೇಕು. ನಾನು ಏಕೆ ಹಂತವಾಗಿ ಸೇರಿಸ್ತಾ ಇದ್ದೀನಿ ಅಂದರೆ ಕಡಲೆಬೀಜ ನಮಗೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ಸ್ವಲ್ಪ ಬೇಗ ಕಡಲೆಪಪ್ಪು ಸಣ್ಣ ಇರೋದ್ರಿಂದ ಇದೇನಾಗ್ಬಿಡುತ್ತೆ, ಕಡಲೆಪಪ್ಪು ಅನ್ನೋದು ಬೇಗ ಫ್ರೈ ಆಗೋಗ್ಬಿಡುತ್ತೆ. ಕಲರ್ ಚೇಂಜ್ ಆಗುತ್ತೆ. ಕಡಲೆಬೀಜ ಅನ್ನೋದು ಇನ್ನೂ ಹಸಿಯಾಗಿರುತ್ತೆ. ಅದಕ್ಕೆ ನಾವು ಕಡಲೆಬೀಜನ ಮೊದಲಿಗೆ ಸೇರಿಸ್ಕೋಬೇಕು. ಒಂದು 2 ನಿಮಿಷ ಅಥವಾ 1 ನಿಮಿಷ ಆದಮೇಲೆ ಕಡಲೆಪಪ್ಪನ್ನ ಸೇರಿಸ್ಕೋಬೇಕು. ಆವಾಗ ಎರಡು ಸಹ ಒಂದೇ ಹದದಲ್ಲಿ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಒಂದೇ ಕಲರ್ ಅನ್ನೋದು ಬರುತ್ತೆ. ಈಗ ಇದೆಲ್ಲ ಸಹ ನಮಗೆ ಒಂದು 3/4 ಭಾಗ ಅಷ್ಟು ಫ್ರೈ ಆಗೋಗಿದೆ. ಈಗ ಇದಕ್ಕೆ ಕರಿಬೇವು, ಹಸಿ ಕರಿಬೇವು ನೀವು ಎಷ್ಟು ಬೇಕಾದ್ರೂ ಸೇರಿಸ್ಕೊಬೋದು. ತಿನ್ನೋರು, ಇಷ್ಟ ಬಿದ್ದು ತಿನ್ನೋರು ಬೆಳ್ಳುಳ್ಳಿ ಹಾಗೂ ಕರಿಬೇವು ನೀವೇನಾದರೂ ನಮಗೆ ಜಾಸ್ತಿ ಇಷ್ಟ ಅಪ್ಪ ಅಂದರೆ ನೀವು ಜಾಸ್ತಿ ಸೇರಿಸ್ಕೊಬೋದು. ಒಂದು 4-5 ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಸೇರಿಸ್ಕೊಬೋದು ಹಾಗೂ ಕರಿಬೇವು ಸಹ ಒಂದು ಹಿಡಿಯಷ್ಟು ಕರಿಬೇವು ಸಹ ಸೇರಿಸ್ಕೊಬೋದು. ಕರಿಬೇವು ಕ್ರಿಸ್ಪಿ ಆಗಬೇಕು. ಈಗ ಇದಕ್ಕೆ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಸಹ ಹಸಿ ವಾಸನೆ ಹೋಗಿದೆ. ಕಡಲೆಬೀಜ, ಕಡಲೆಪಪ್ಪೆಲ್ಲ ಕ್ರಿಸ್ಪಿ ಆಗಿದೆ ಹಾಗೂ ಕರಿಬೇವು ಸಹ ನಮಗೆ ಇಲ್ಲಿ ಕ್ರಿಸ್ಪಿನೆಸ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಇನ್ನೇನು ತ್ಯಾವ ಅಂಶ ಇಲ್ಲ ಅನ್ನೋವಾಗ ನಾವು ಇದಕ್ಕೆ ಕಡಲೆಪುರಿನ ಈ ರೀತಿ ನೋಡಿ ಚೆನ್ನಾಗಿರುವಂಥ ಕ್ಲೀನ್ ಮಾಡ್ಕೋಬೇಕು. ಮೊದಲೇ ಅದರಲ್ಲಿ ಧೂಳು ಪಾಳು ಏನೂ ಇರಬಾರ್ದು. ನೋಡ್ಕೊಂಡು ಆದಷ್ಟು ಕ್ಲೀನ್ ಮಾಡ್ಕೊಂಡಿರೋ ಕಡಲೆಪುರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಧ್ಯ ಆದರೆ ಇನ್ನೂ ಕಡಿಮೆ ಉರಿ ಇಕ್ಕಿ ನಾವು ಕಡಲೆಪುರಿ ಸೇರಿಸಿದ ಮೇಲೆ ಸ್ವಲ್ಪ ಉರಿ ಅನ್ನೋದು ತುಂಬ ಕಮ್ಮಿ ಇಕ್ಕೋಬೇಕು. ಆದರೆ ನೀವು ಸ್ಟವ್ ಇಲ್ಲ ಬಾಣಲಿ ನಮ್ಗೆ ಜಾಸ್ತಿ ಬಿಸಿ ಇದೆ ಸಾಕು ಅನ್ನೋರು ಸ್ಟವ್ ಆಫ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಏನೂ ತೊಂದರೆ ಇಲ್ಲ. ಇರೋ ಬಿಸಿಯಲ್ಲೇ ಅದು ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5-10 ನಿಮಿಷ ನಾವು ಇದನ್ನು ಹಾಗೆ ಸ್ಟವ್ ಆಫ್ ಮಾಡಿಬಿಟ್ಟು ಬಾಣಲಿಲೇ ಬಿಟ್ಬಿಡಬೇಕು. ಆವಾಗ ಕಡಲೆಪುರಿ ಅನ್ನೋದು ತಣ್ಣಗಾಗೋವರೆಗೂ ಸಹ ಬಾಣಲಿಲೇ ಇರಬೇಕು. ಬಾಣಲಿಲೇ ನಾವು ಫ್ರೈ ಮಾಡಬೇಕು ಹಾಗೂ ಅದರಲ್ಲೇ ಸಹ ತಣ್ಣಗಾಗಬೇಕು. ಆ ರೀತಿ ಬಿಟ್ಬಿಟ್ಟು ಇದೆಲ್ಲ ತಣ್ಣಗಾದ್ಮೇಲೆ ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನೀವೆಲ್ಲನ ಟ್ರಿಪ್ ಹೋದಾಗ ಅಥವಾ ಏನಾದರೂ ಸಂಜೆ ಕಾಫಿ ಟೀ ಜೊತೆಗೆ ಇದನ್ನು ಸವಿಬೋದು. ಅಕಸ್ಮಾತ್ ಯಾರಾದರೂ ಎಮರ್ಜೆನ್ಸಿಯಾಗಿ ನೆಂಟರು ಬಂದರು ಅಂದರೆ ಅವ್ರಿಗೂ ಸಹ ನೀವು ಒಂದು ಪ್ಲೇಟಲ್ಲಿ ಹಾಕಿ ಕಾಫಿನ ಕೊಟ್ಟು ಮ್ಯಾನೇಜ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಮನ್ನು ಮನೆಯವರು ಸಹ ತುಂಬ ಕೊಂಡಾಡ್ತಾರೆ ಈ ರೀತಿ ನೀವು ಮಾಡಿಕೊಟ್ರಿ ಅಂದರೆ. ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿ ಮಾಡೋದು ಅಂತ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಾನು ನಿಮ್ಮನ್ನ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.